24 ವರ್ಷದ ವಯಸ್ಸು. ನೇಣುಗೊಂಬಕ್ಕೆ ಏರುವಾಗ ನೇಣುಗೊಂಬಕ್ಕೆ ಮುತ್ತಿಟ್ಟು ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನ ಮಾಡಿದಂತ ಭಗತ್ ಸಿಂಗ್ನನ್ನ ಧರೆಗಿಳಿಸಿದಂತ ತಾಯಿ ತಾರಾದೇವಿಯನ್ನ ಮನದಲ್ಲಿ ನೆನಪು ಮಾಡಿಕೊಳ್ಳುತ್ತಾ, ನಾನು ಎಂದು ಸ್ವತಂತ್ರವಾಗಿದ್ದೇನೆ, ನಾನು ಎಂದು ಸ್ವತಂತ್ರವಾಗಿಯೇ ಸಾಯುತ್ತೇನೆ, ನಾನು ಎಂದು ಪೊಲೀಸರ ಕೈಗೆ ಸಿಗುವುದಿಲ್ಲ, ನಾನು ಎಂದು ಪೊಲೀಸ್ ಠಾಣೆಗೆ ಹತ್ತುವುದಿಲ್ಲ, ನನ್ನ ಹತ್ರ ಒಂದು ಪಿಸ್ತೂಲ್ ಇರುತ್ತದೆ, ಅದರಲ್ಲಿ 8 ಗುಂಡುಗಳು ಇರುತ್ತವೆ ಮತ್ತು 8 ಗುಂಡುಗಳು ನನ್ನ ಜೇಬಿನಲ್ಲಿ ಇರುತ್ತವೆ, 15 ಗುಂಡುಗಳು ಶತ್ರುವ ಎದೆಗೆ, ಒಂದು ಗುಂಡು ನನ್ನ ಕೆನ್ನೆಗೆ. ಎಂಥ ದಿಟ್ಟತನ ಆಜಾದನದು. ಚಂದ್ರಶೇಖರ್ ಆಜಾದನನ್ನ ಈ ಧರೆಗಿಳಿಸಿದಂತ ತಾಯಿ ಜಾಗರಣ ದೇವಿಯನ್ನ ಮನದಲ್ಲಿ ನೆನಪು ಮಾಡಿಕೊಳ್ಳುತ್ತಾ, ನನಗೆ ಒಂದು ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನ ಕೊಡುತ್ತೇನೆ ಎಂದು ಹಿಂದೂ ಆಜಾದ್ ಫೌಜನ್ನ ಕಟ್ಟಿ ಬ್ರಿಟಿಷರ ಹಿಡಿಮುಡಿಯನ್ನ ಕಟ್ಟಿದಂತ ಸುಭಾಷ್ ಚಂದ್ರ ಬೋಸರನ್ನ ಧರೆಗಿಳಿಸಿದಂತ ವಿದ್ಯಾವತಿ ತಾಯಿಯನ್ನ ಮನದಲ್ಲಿ ನೆನಪು ಮಾಡಿಕೊಳ್ಳುತ್ತಾ, ಭಾರತದಲ್ಲಿರುವಂತ ಎಲ್ಲ ಪ್ರಜೆಗಳು ಸಮಾನವಾಗಿರಬೇಕು, ಸಮಾನಾಂತರವಾಗಿರುವಂತ ಎನ್ನುವಂತ ಮಹತ್ವಾಕಾಂಕ್ಷ ಇಟ್ಟುಕೊಂಡು ದೇಶದ ಸಂವಿಧಾನವನ್ನ ರಚನೆ ಮಾಡಿದಂತ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಈ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಂತ ಧರೆಗಿಳಿಸಿದಂತ ತಾಯಿ ಭೀಮಾಬಾಯಿಯನ್ನ ಮನದಲ್ಲಿ ನೆನಪು ಮಾಡಿಕೊಳ್ಳುತ್ತಾ, ಇಲ್ಲಿ ವೇದಿಕೆ ಮೇಲೆ ಆಸೀನರಿರುವಂತ ನನ್ನೆಲ್ಲ ಮುಖ್ಯ ಅತಿಥಿಗಳಿಗೂ ಹಾಗೂ ನನ್ನೆಲ್ಲ ಸೋದರ ಸೋದರಿಯರಿಗೂ, ದೇಶ ಅಲ್ಲ ಇದೊಂದು ನಮ್ಮ ಸಂಬಂಧ ಎನ್ನಬಹುದು, ಅದಕ್ಕೆ ಇದಕ್ಕೊಂದು ಋಣಿ ಇರುವಂತ ಸಂಬಂಧ ಎನ್ನುವರು. ಇದು ನಾವು ಕೆಲವಂತಹ ಒಂದು ಮಹಾನ್ ವ್ಯಕ್ತಿಗಳು ದೇಶವನ್ನ ಒಂದು ಹೊಗಳಿಕೆ ಒಂದು ಪದಪುಂಜಗಳಲ್ಲೇ ಸಾಲಲ್ಲ ಅಂತ ವ್ಯಕ್ತಿಗಳು ಒಂದು ದೇಶದ ಬಗ್ಗೆ ಒಂದು ಕೆಲವಂತಹ ನುಡಿಗಳನ್ನ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಭಾರತದ ಧೂಳೆ ನನ್ನ ಸರ್ವೋಚ್ಚ ದೇವಲೋಕ, ಜಗತ್ತಿನಲ್ಲಿರುವಂತಹ ಜೀವಗಳೆಲ್ಲ ತಮ್ಮ ಕರ್ಮವನ್ನ ಸೃಷ್ಟಿಸಲಿಕ್ಕೆ ಬರುವುದಂತ ಒಂದೇ ಒಂದು ಪುಣ್ಯ ಭೂಮಿ ಅಂದ್ರೆ ಅದು ನನ್ನ ಭಾರತ ಅಂತ ಹೇಳ್ತಾರೆ. ಭಾರತದಲ್ಲಿ ಮತ್ತೆ ಹುಟ್ಟಿ ಮಣ್ಣಲ್ಲಿ ಮಣ್ಣಾಗಿ ಧೂಳಿನ ಕಣವಾಗಿ ಮತ್ತೆ ಭಾರತ ದೇಶದಲ್ಲಿ ಹುಟ್ಟಿ ಬರ್ತೀನಿ ಅಂತ ಹೇಳ್ತಾರಲ್ಲ ಸ್ವಾಮಿ ವಿವೇಕಾನಂದ್ರ, ಅಂತ ನನ್ನ ಪುಣ್ಯ ಭೂಮಿ ಅಂತ ನಾನು ಹೇಳ್ತೇನೆ. ಅಲ್ಲದೆ ಜರ್ಮನಿಯ ಮ್ಯಾಕ್ಸ್ ಮುಲ್ಲರ್ ಹೇಳ್ತಾನೆ, ಜಗತ್ತಿನ ಎಲ್ಲಾ ಜನರುಗಳು ಕತ್ತಲಿನಲ್ಲಿ ಕಂಗಿಡುತ್ತಿರುವಾಗ ಅವರನ್ನ ಸರಿದಾರಿಗೆ ತರುವಂತಹ ದಾರಿ ಎಲ್ಲಿಂದ ಬರ್ತದೆ ಅಂತ ಕೇಳಿದ್ರೆ ನನ್ನ ಕೈ ಭಾರತ ದೇಶದ ಕಡೆಗೆ ಹೋಗುತ್ತದೆ ಅಂತ ಹೇಳ್ತಾರಲ್ಲ ಜರ್ಮನಿಯ ಮ್ಯಾಕ್ಸ್ ಮುಲ್ಲರ್, ಅದು ನನ್ನ ಭಾರತ ದೇಶ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾನೆ. ಅರ್ನಾಲ್ಡ್ ಟೋಯನ್ಬಿ ಹೇಳ್ತಾರೆ, ಈ ದೇಶದ ಬಗ್ಗೆ ಬರೀತಾರೆ, ಇಂಡಿಯಾ ವಿಲ್ ಕಾಂಕರ್ ಆಲ್ ಆರ್ ಕಾಂಕರ್ಸ್, ನಾಟ್ ಪೊಲಿಟಿಕಲಿ ಬಟ್ ಕಲ್ಚರ್ಲಿ ಫ್ಯೂಚರ್ಲಿ ಅಂತ ಹೇಳ್ತಾರೆ. ಅದು ನನ್ನ ಭಾರತ ದೇಶ ಅಂತ ನಾನು ಹೆಮ್ಮೆಯಿಂದ ಪಡೆದುಕೊಳ್ಳುತ್ತೇನೆ. ಅದಲ್ಲದೆ ನಮ್ಮ ಭಾರತ ದೇಶದ ಮಾಜಿ ಪ್ರಧಾನಿ ಆದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಈ ದೇಶದ ಬಗ್ಗೆ ಬರೀತಾರೆ. वंदन की भूमि है, अभिनंदन की भूमि है, अर्पण की भूमि है और एकमात्र दर्पण की भूमि है, बिंदु बिंदु गंगा है, कंकर कंकर शंकर है, ಜಯಂಗೆ ತೋ ಇಸ್ಲೇ ಮರೆಂಗೆ ತೋ ಇಸ್ಲೇ ಅಂತ ಹೆಮ್ಮೆಯಿಂದ ಈ ಭಾರತ ದೇಶದ ಬಗ್ಗೆ ಹೇಳ್ತಾರಲ್ಲ, ಅದು ನನ್ನ ಭಾರತ ದೇಶ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಅದಲ್ಲದೆ ನಾವು ಈ ಒಂದು ಸ್ವತಂತ್ರ ದಿನಾಚರಣೆಯನ್ನ ಮಾಡಿಕೊಳ್ಳೋದು ಕೇವಲ ಒಂದು ಮಹಾತ್ಮ ಗಾಂಧೀಜಿ, ಅಂಬೇಡ್ಕರ್ ಇವರನ್ನ ಫೋಟೋಗಳನ್ನ ಮಾತ್ರ ಇಟ್ಕೊಂಡು ಪೂಜೆಯನ್ನ ಮಾಡ್ತಾ ಇದ್ದೀವಿ. ಆದ್ರೆ ನಮ್ಮ ಇಲ್ಲಿ ಒಂದು ಚಿಕ್ಕ ಪುಟ್ಟ ಮಕ್ಕಳಿಗೆ ಗೊತ್ತಿರೋದು ಈ 2 ಮಹಾನ್ ವ್ಯಕ್ತಿಗಳು ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವನ್ನ ತಂದು ಕೊಟ್ಟರು ಅಂತ ಹೇಳ್ತಾರೆ. ಆದ್ರೆ ಭಾರತ ದೇಶಕ್ಕೆ ಸ್ವತಂತ್ರ ಬರಲಿಕ್ಕೆ ಎಷ್ಟೋ 6.5 ಲಕ್ಷ ಜನರು ತಮ್ಮ ರಕ್ತವನ್ನ ಹರಿಸಿ ಬ್ರಿಟಿಷರಿಗೆ ರಕ್ತದ ಒಂದು ಹರಿವಳನ್ನ ಹರಿಸಿದ್ದಾರೆ. ಅದಕ್ಕೋಸ್ಕರ ಇಂದು ನಾವು ವಿಶಾಲ ಸಾಮ್ರಾಜ್ಯದಂತಹ ಭಾರತವನ್ನ ಕಣ್ತುಂಬಿಕೊಳ್ತಾ ಇದ್ದೀವಿ. ಅಲ್ಲದೆ ಭಾರತದ ಮೊಟ್ಟ ಮೊದಲ ಕ್ರಾಂತಿಕಾರಿ ಯಾರಿಗಾದ್ರೂ ಗೊತ್ತಿದೆಯಾ? ಭಾರತದ ಮೊಟ್ಟ ಮೊದಲ ಕ್ರಾಂತಿಕಾರಿ ವಾಸುದೇವ್ ಬಲವಂತ್ ಫಡ್ಕೆ ಎನ್ನುವಂತ ವ್ಯಕ್ತಿ. ಈ ಹೆಸರನ್ನ ಕೇಳಿದ್ರೆ ಮೀಸ ಮೇಲೆ ಕೈ ಬರಬೇಕು, ಅಂತಹ ವ್ಯಕ್ತಿ ಇವರು. ಅಲ್ಲದೆ ಇವರು ಭಾರತೀಯನಾದವನಿಗೆ ಮೀಸ ಮೇಲೆ ಕೈ ಬರಬೇಕು. ಅಲ್ಲದೆ ಭಾರತೀಯನು 1947 ಇದು ಸ್ವತಂತ್ರ ಸಿಗಲಿಕ್ಕೆ ಆ ಪ್ಲಾಸಿ ಕದನ ಕೂಡ ಬಹಳ ಮುಖ್ಯ ಕಾರಣ ಆಗ್ತೈತಿ. ಇದು ಪ್ಲಾಸಿ ಕದನದ ಒಂದು ದೇಶೀಯವಾಗಿದ್ದಂತಹ ಸಿರಾಜ್ ಉದ್ದೌಲವನ ಒಂದು ನೇತೃತ್ವದಲ್ಲಿ ಒಂದು ಯುದ್ಧ ನಡೀತೈತಿ. ಅದರಲ್ಲಿ 1800 ಭಾರತೀಯ ಸೈನಿಕರು ಇರ್ತಾರೆ.
ಯುದ್ಧವನ್ನ ಮಾಡ್ತಾರೆ. ಬ್ರಿಟಿಷ್ ನೇತೃತ್ವ ವಹಿಸಿದಂತ ರಾಬರ್ಟ್ ಕ್ಲೈವ್ ಅವರ ಒಂದು ಸೈನ್ಯ ಕೇವಲ 300 ಸೈನಿಕರಿರ್ತಾರೆ. 300 ಸೈನಿಕರು ಭಾರತೀಯ 1800 ಸೈನಿಕರನ್ನ ಹೊಡೆದುಕೊಂಡು ಬೀದಿಯಲ್ಲಿ ಎಳೆದುಕೊಂಡು ಹೋಗ್ತಾರೆ. ಆಗ ಒಬ್ಬ ವ್ಯಕ್ತಿ ಹೆಮ್ಮೆಯಿಂದ ಒಂದು ಇತಿಹಾಸ ಪುಟಗಳಲ್ಲಿ ಬರೆದುಕೊಳ್ಳುತ್ತಾನೆ. ಯಾರು? ರಾಬರ್ಟ್ ಕ್ಲೈವ್ ವೈಸರಾಯ್ ಆಗಿರ್ತಾನೆ. ನಾವು 300 ಸೈನಿಕರು ಭಾರತೀಯ 1800 ಸೈನಿಕರನ್ನ ಬೀದಿಯಲ್ಲಿ ದರ ಎಳೆದುಕೊಂಡು ಹೋಗ್ಬೇಕಾದ್ರೆ ಮನೆಗಳಲ್ಲಿ ಕುಂತು ನಿಂತು ನೋಡ್ತಿರಂತ ಭಾರತೀಯ ಜನರು ಬರೇ ಕೇವಲ ಒಂದೊಂದು ಕಲ್ಲನ್ನ ನಮ್ಮ ಮೇಲೆ ಎಸೆದಿದ್ದರೆ ಅಂದೇ ಎಂದು 1750ರಲ್ಲಿ ರಕ್ತದ ಮಡುವಿನಲ್ಲಿ ದೇಶ ಬಿಟ್ಟು ಹೋಗ್ತಿದೀವಿ. ಆದ್ರೆ ಭಾರತೀಯರು ಆತರ ಮಾಡಲಿಲ್ಲ. ಅಂದು ಹೇಡಿತನವನ್ನ ಪ್ರದರ್ಶನ ಮಾಡ್ತಾರೆ. ಒಂದು ಅವ ಇತಿಹಾಸದ ಪುಟಗಳಲ್ಲಿ ಹೆಮ್ಮೆಯಿಂದ ಬರೆದುಕೊಳ್ಳುತ್ತಾನೆ. ಅಂದ್ರೆ ಅಲ್ಲದೆ 1857 ಇದು ಒಂದು ಕಿಚ್ಚನ ಹಚ್ಚಿದಂತಹ ಮಂಗಲ್ ಪಾಂಡೆ ಇವ ಏನು ಧೃತಿಗೆಡದೆ ಬ್ರಿಟಿಷ್ ಸೈನಿಕ ಒಂದು ಕಿಚ್ಚನ ಹಚ್ಚದೆ ಇದ್ರೆ ಒಬ್ಬ ತಾಯಿ 22 ವರ್ಷದ ತಾಯಿ ತನ್ನ ದಾಮೋದರ ದತ್ತು ಮಗ ನನ್ನ ಬೆನ್ನಿಗೆ ಹಿಂದು ಕಟ್ಟಿಕೊಂಡು 108 ಅಡಿ ಜಿಗಿದು 24 ಗಂಟೆಗಳ ಸತತವಾಗಿ ಕುದುರೆ ಮೇಲೆ ಯುದ್ಧವನ್ನ ಮಾಡಿ ಕೊನೆಗೆ ಮರಣವನ್ನ ಹೊಂತಾಳಲ್ಲ ಝಾನ್ಸಿ ರಾಣಿ ಲಕ್ಷ್ಮೀ ಅಂತವರು ನಮಗೆ ಸ್ಫೂರ್ತಿ ಆಗ್ತಾರ. ಒಂದು ವ್ಯಕ್ತಿ ಬಗ್ಗೆ ಹೇಳ್ಬೇಕು. ಒಬ್ಬ ಪೋರ್ಜಿನಿ ಅಂತ ಒಬ್ಬ ವ್ಯಕ್ತಿ, ಅವನು ಒಂದಿನ ಏನ್ ಮಾಡಿರ್ತಾನೆ, ಗಂಗಾ ನದಿಯನ್ನ ದಾಟ್ತಾ ಹೋಗ್ತಿರ್ತಾನೆ. ಅವಾಗ ಒಬ್ಬ ಬ್ರಿಟಿಷ್ ಅಧಿಕಾರಿ ಅವನ ಒಂದು ಕೈಯೊಳಗೆ ಬ್ರಿಟಿಷ್ ಅಧಿಕಾರಿ ಗುಂಡನ್ನ ಆರಿಸಿದಾಗ ಅವನೊಂದು ಕೈಯೊಳಗೆ ಒಂದು ಗುಂಡು ಹೋಗ್ತದೆ. ಅವನದು ಒಂದು ಶಪಥ ಇರ್ತದೆ, ಬ್ರಿಟಿಷರ ಒಂದು ಗುಂಡು ಕೂಡ ನನ್ನ ನೆರಳನ್ನ ತಾಕಬಾರ್ದು ಒಂದು ಕಿಸಿರೆ ಆ ಇಡೀ ಕೈಯನ್ನ ಕತ್ತರಿಸಿಕೊಂಡು ಮುಂದೆ ಹೋಗಿ ಮರಣವನ್ನ ಹೊಂತಾನಲ್ಲ ಅಂತ ದೇಶಭಕ್ತಿಯನ್ನ ಹೊಂದರು ನಮಗೆ ಸ್ಫೂರ್ತಿಯಾಗಬೇಕು. ಅಲ್ಲದೆ ವಿಷ್ಣು ಪಿಂಡಲೆ ಇವರ ಒಂದು ಕಥೆನ ಕೇಳ್ತಿದ್ರೆ ನಮಗೆ ಕಣ್ಣಲ್ಲಿ ನೀರು ಬರಬೇಕು. ಅಂತ ವ್ಯಕ್ತಿ ಇವನು. 9 ಜನರನ್ನ ಜೈಲಿಗೆ ಅಟ್ಟಿರ್ತಾರೆ. ಇನ್ನೇನ್ ನೇಣುಗಂಬ ಹಾಕ್ಬೇಕು. 9 ಜನರನ್ನ ನೇಣುಗಂಬಕ್ಕೆ ಹಾಕಿರ್ತಾರೆ. ಇನ್ನೇನು ಕೊನೆಯವನು ಉಳಿದಿರ್ತಾನೆ, ಅವನೇ ವಿಷ್ಣು ಪಿಂಡಲೆ. ಇವ ಒಬ್ಬ ಬ್ರಿಟಿಷ್ ಅಧಿಕಾರಿ ಬಂದು ಕೇಳ್ತಾನೆ, ಅಲ್ಲೋ 9 ಜನರನ್ನ ಏನೋ ನಿನ್ನ ಮುಂದೆ ಗಲ್ಲಿಗೇರಿಸಿದ್ವಲ್ಲ, ನಿನಗೇನು ಅನಿಸ್ತಾ ಇಲ್ಲ ಅಂತ ಕೇಳ್ತಾರೆ. ಸರ್, ನೀವು ತಪ್ಪು ಮಾಡಿಬಿಟ್ರಿ. ಯಾಕೋ ಅಂತ ಕೇಳ್ತಾನೆ. ಅಲ್ಲ, ಈ 9 ಜನರನ್ನ ಗಲ್ಲಿಗೆ ಹಾಕಿದ್ರಲ್ಲ, ಈ 9 ಜನರಲ್ಲಿ ನಾನು ಮೊದಲೇನಾಗಬೇಕು ಅಂತ ಹೇಳ್ತಾನೆ. ಯಾಕೋ ಅಂತ ಕೇಳಿದಾಗ, ನನ್ನನ್ನ ಈ 9 ಜನರಿಗಿಂತ ಮೊದಲೇ ಗಲ್ಲಿಗೇರಿಸಿದ್ರೆ ಸ್ವರ್ಗದಲ್ಲಿ ನಿಂತು ಇಂಥ ಯೋಧರನ್ನ ಆಹ್ವಾನವನ್ನ ಮಾಡಿಕೊಳ್ತಾ ಇದೆ ಅಂತ ಹೆಮ್ಮೆಯಿಂದ ಹೇಳ್ತಾನೆ. ಅದು ನನಗೆ ಅವಕಾಶ ಸಿಗಲಿಲ್ಲ, ಅದಕ್ಕೋಸ್ಕರ ನನಗೆ ಬೇಸರ ಆಗ್ತದ ಅಂತ ಹೇಳ್ತಾನಲ್ಲ. ಇಂತಹ ದಿಟ್ಟತನ, ಶೂರದಂತ ವ್ಯಕ್ತಿಗಳು ನಮಗೆ ಒಂದು ಸ್ಫೂರ್ತಿ ಆಗಬೇಕು, ಮಾದರಿ ಆಗಬೇಕು, ನಮ್ಮ ಜೀವನದಲ್ಲಿ ಅಡಿಸ್ಕೊಳ್ಳಬೇಕು. ಇದೊಂದು ಸ್ವಾತಂತ್ರ್ಯ 1857ರಲ್ಲಿ ಒಂದು ಪ್ರಾರಂಭವಾಗಿ ಒಂದು ಗಾಂಧೀಜಿಯವರ ಅಹಿಂಸಾ ಒಂದು ಮಾರ್ಗ, ಒಂದು ಚಳುವಳಿಯ ಒಂದು ಕೊನೆಗೆ ಮುಕ್ತಾಯವಾಗುತ್ತದೆ. ಈ ಒಂದು ಚಳುವಳಿಯಲ್ಲಿ ಹಲವಾರು ಮಹಾನ್ ವ್ಯಕ್ತಿಗಳು ಹೇಗೆ ಅಂದ್ರೆ ಸಂಗೊಳ್ಳಿ ರಾಯಣ್ಣವರು ಗಲ್ಲಿಗೇರಿಸುವಾಗ ಒಂದು ಮಾತನ್ನ ಹೇಳ್ತಾರೆ, ನನ್ನನ್ನು ಇವತ್ತು ಒಬ್ಬ ರಾಯಣ್ಣನನ್ನ ಗಲ್ಲಿಗೇರಿಸ್ತಾ ಇದ್ರಿ, ಆದ್ರೆ ಮುಂದೊಂದು ದಿನ ಮನೆಯಲ್ಲಿ ಒಬ್ಬ ರಾಯ ಹುಟ್ಟಿ ನಿಮ್ಮನ್ನ ನೋಡೋ ರಾತ್ರಿಯಲ್ಲಿ ಬಡಿದು ನಿಮ್ಮನ್ನ ದೇಶದಿಂದ ಆಡ್ತಾರಲ್ಲ ಅಂತ ಹೇಳಿರ್ತಾನೆ. ಆ ಒಂದು ಅವನ ಒಂದು ಮಾತು ಎಂದು 1947ರ ಒಂದು ಸಮೀಪದಲ್ಲಿ ಅವನ ಒಂದು ಮಾತು ಸತ್ಯವಾಗ್ತಿದೆ. ಈ ಒಂದು ಹೋರಾಟದಲ್ಲಿ ಯಾವುದೇ ಒಂದು ಜಾತಿ, ಧರ್ಮ, ಭೇದ, ಪಂಥ ಯಾವುದೇ ಒಂದು ಭೇದ ಭಾವವಿಲ್ಲದೆ ಎಲ್ಲಾ ಒಂದು ಮಹಾನ್ ವ್ಯಕ್ತಿಗಳು ತಮ್ಮ ರಕ್ತವನ್ನ ಹರಿಸಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಟ್ಟಿದ್ದಾರೆ. ಅಲ್ಲದೆ ಇನ್ನೊಂದು ಖುಷಿಯ ವಿಚಾರವೇನೆಂದ್ರೆ, ಹೋದ ಸಲ ಒಂದು 77ನೇ ಸ್ವಾತಂತ್ರ್ಯಾಚರಣೆಯನ್ನ ಹರ್ಘರ್ ತಿರಂಗ ಎಂದು ಮಾಡಿದ್ರೆ, ಒಂದು 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ವಿಕಸಿತ ಭಾರತ ಎಂಬ ಒಂದು ಅಭಿಯಾನದಿಂದ ಹೇಳಲಾಗಿದೆ. ಇದು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ. ಇದು 1947ರ ಅಷ್ಟಿಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡದಂತಾಗಿದೆ. ಇದು ಅಟೋತ್ತಿಗೆ 100ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ತೇವೆ. ಇಲ್ಲಿಯವರೆಗೆ ನನಗೆ ಮಾತನಾಡಲು ಅವಕಾಶ ಕೊಟ್ಟಿದಂತ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮನವನ್ನ ಸಲ್ಲಿಸಿ ನನ್ನ ಭಾಷಣವನ್ನ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತಾಂಬೆ. ಇಲ್ಲಿಯವರೆಗೆ ಸ್ವಾತಂತ್ರ್ಯ ಪಡೆಯಲು ಎಷ್ಟು ಕೆಚ್ಚೆದೆ ಬೇಕಾಗಿತ್ತು ಅಥವಾ ಎಷ್ಟು ಕೆಚ್ಚೆದೆಯಿಂದ ಈ ಒಂದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರು ಅಂತಕ್ಕಂಥ ಮಾತನ್ನು ಸವಿಸ್ತಾರವಾಗಿ ಒಂದು ಸ್ವತಂತ್ರ ಸಂಗ್ರಾಮದ ಬಗ್ಗೆ ವಿಷಯವನ್ನು ತಮ್ಮ ಮುಂದೆ ಮಂಡಿಸಿದಂಥ
ವಿದ್ಯಾರ್ಥಿ ಭಾಗೇಶ್ ಅವರಿಗೆ ಧನ್ಯವಾದಗಳು. ಸ್ವಾತಂತ್ರ್ಯದ ಕನಸುಗಾರರು ಸ್ವಾತಂತ್ರ್ಯವ ನಮಗೆ ಧಾರೆ ನೆರೆದರು. ಸ್ವಾತಂತ್ರ್ಯದ ಕನಸುಗಾರರು ಸ್ವಾತಂತ್ರ್ಯವ ನಮಗೆ ಧಾರೆ ನೆರೆದರು. ಅದನ್ನು ನಾವು ಉಳಿಸೋಣ, ಉಳಿಸಿ ಮುಂದಕ್ಕೆ ಬೆಳೆಸೋಣ ಅಂತಕ್ಕಂಥ ಒಂದು ವಿಷಯವನ್ನು, ಒಂದು ಕಿವಿಮಾತನ್ನು ಹೇಳಿದಂಥ ಭಾಗೇಶ್ಗೆ ಧನ್ಯವಾದಗಳು. ಈಗ ಈ